ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಕೆಲವೊಬ್ಬರು ಮೆಸೇಜ್ ಮಾಡ್ತಾಯಿದ್ರು ಮತ್ತು ಕೆಲವರು ಫೋನ್ ಮಾಡ್ತಾಯಿದ್ರು, ಕೇಳ್ತಾಯಿದ್ರು ವಿಸಿಟಿಂಗ್ ವೀಸಾದ ಮೇಲೆ ಬಂದ್ಬಿಟ್ಟು ಜಾಬ್ ಸರ್ಚ್ ಮಾಡ್ಬೋದು ಅಂತ. ಹೌದು, ಸರ್ಚ್ ಮಾಡ್ಬೋದು. ಆದರೆ ನನ್ನ ಪ್ರಕಾರ ಮತ್ತು ಟೈಮು ಮತ್ತು ಅಮೌಂಟ್ ಎರಡೂ ವೇಸ್ಟ್ ಆಗುತ್ತೆ. ಹೌದು ಫ್ರೆಂಡ್ಸ್, ಬರ್ಬೋದು. ಆದರೆ ಏನಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ಯಾರಾದರೂ ಗೊತ್ತಿರೋರು ಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ. ನಿಮ್ಗೆ ಇಲ್ಲಿ ಗೊತ್ತಿರೋರು ರೆಫರೆನ್ಸಿಗಿದ್ದರೆ ತುಂಬ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾವ ಥರ ಅಂತ ಒಂದೊಂದಾಗಿ ಹೇಳ್ತೀನಿ. ಫಸ್ಟು ಫುಡ್ಡು, ಅಕಾಮಿಡೇಷನು. ಇಲ್ಲಿ ತುಂಬ ಫುಡ್ಡು ಮತ್ತು ಅಕಾಮಿಡೇಷನ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ. ಹಾಗಾಗಿ ನೀವು ಸ್ಟೇ ಮಾಡೋದಕ್ಕೆ ನಿಮ್ಮ ಅಮೌಂಟೆಲ್ಲ ಖಾಲಿ ಆಗಿಬಿಡುತ್ತೆ. ಇಲ್ಲಿ ಒಂದೊತ್ತಿನ ಊಟಕ್ಕೆ 100-200 ರೂಪಾಯಿ ಮಿನಿಮಮ್ ಆಗುತ್ತೆ. ಅಷ್ಟರಲ್ಲಿ ನೀವು ಇಲ್ಲಿ ಒಂದು ವಾರ 15 ದಿನ ಇಲ್ಲ ಒಂದು ತಿಂಗಳಿರ್ತೀನಿ ಅಂತಂದರೆ ನಿಮಗೆ 30-40 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅದನ್ನೆಲ್ಲನೂ ನೀವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ರೂಮ್ ರೆಂಟ್ ಬಂದ್ಬಿಟ್ಟು ತುಂಬಾ ಇರುತ್ತೆ. ಅದು ಮಿನಿಮಮ್ 5-10 ಸಾವಿರ ರೂಪಾಯಿ ಮೇಲೆ 10 ಸಾವಿರ ರೂಪಾಯಿ ಮೇಲೆ ಇರುತ್ತೆ. ಯಾವುದು ಕಡಿಮೆ ಇರೋಲ್ಲ. 10 ಸಾವಿರ ರೂಪಾಯಿ ಮೇಲೇ ಇರುತ್ತೆ ರೂಮ್ ರೆಂಟ್ ಎಲ್ಲ ಒಂದು ತಿಂಗಳಿಗೆ. ಅದು ನೀವು ಶೇರಿಂಗಲ್ಲಿ ಯಾರಾದರೂ ಇರ್ತೀರಾ ಅಂತಂದರೆ. ಮತ್ತೆ ಬಂದುಬಿಟ್ಟು ನೆಕ್ಸ್ಟು ನಿಮ್ಮದು ಡಾಕ್ಯುಮೆಂಟ್ ಪ್ರೋಸೆಸ್ ಎಲ್ಲ ತುಂಬ ಇರುತ್ತೆ. ಅದನ್ನು ಇಲ್ಲಿ ಕೆಲವರು ಟ್ರಸ್ಟ್ ಮಾಡೋದು ಕಡಿಮೆ. ಇಲ್ಲ ನೀವು ಸಿವಿಲ್ ವರ್ಕರಾಗಿ ಬರ್ತೀನಿ ಅಂತಂದರೆ ಇನ್ನೇನು ಕೇಳಲ್ಲ, ಪಾಸ್ಪೋರ್ಟ್ ಅಂತ ಕೇಳ್ತಾರೆ. ಸಿವಿಲ್ ವರ್ಕರು ಮತ್ತು ಈ ರೆಸ್ಟೋರೆಂಟು, ಈ ಥರ ಹೋಟೆಲು, ಕಫೆ ಈ ಥರದಲ್ಲಿ ಕೆಲಸ ಮಾಡೋರು ಆದರೆ ಏನು ತೊಂದರೆ ಇಲ್ಲ, ಬರ್ಬೋದು. ಬಂದುಬಿಟ್ಟು ನಿಮ್ಮದು ಪಾಸ್ಪೋರ್ಟ್ ಅಷ್ಟೇ ಕೇಳ್ತಾರೆ. ಆದರೆ ನೀವು ನರ್ಸಿಂಗ್ ಜಾಬ್ಸು ಮತ್ತು ಇಂಜಿನಿಯರ್ಸು ಈ ಥರ ಬೇರೆ ಬೇರೆ ಕೋರ್ಸಸ್ಗಾದರೆ ನಿಮ್ಮದೆಲ್ಲ ಡಿಪ್ಲೊಮಾ ಸರ್ಟಿಫಿಕೇಟ್ಸು, BSc ಸರ್ಟಿಫಿಕೇಟ್ಸ್ ಎಲ್ಲ ಅಟೆಸ್ಟೇಷನು ಮತ್ತು ಸುಮಾರು ಥರದ ಪ್ರೋಸೆಸ್ ಇರುತ್ತೆ. ಅದನ್ನೆಲ್ಲ ಇಲ್ಲಿಂದ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಇಲ್ಲಿಯವರು ನಮಗೆ ಜಾಬ್ ಕೊಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಮತ್ತು ಮೂರನೇ ತೊಂದರೆ ಏನಪ್ಪ ಅಂತಂದರೆ ವಿಸಿಟಿಂಗ್ ವೀಸಾದ ಮೇಲೆ ಬಂದಿದ್ದೀರಾ ಅಂತಂದರೆ ನೀವು ಯಾವಾಗ ಕೂಡ ಹೋಗ್ಬೋದು, ಯಾವಾಗ ಬೇಕಾದರೂ ವಾಪಸ್ ಹೋಗ್ಬೋದು. ಹಾಗಾಗಿ ಇವರು ನಮ್ಮ ವೀಸಾಗಿ ಇಲ್ಲಿ ಬಂದ ಮೇಲೆ ಇಕಾಮಾಗೆ ಪೇ ಮಾಡಬೇಕಾಗುತ್ತೆ. ಆ ಪೇ ಮಾಡೋದಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ನಾವಿಲ್ಲಿ ಪೇ ಮಾಡಿ ಇವ್ರದ್ದೆಲ್ಲ ಇಕಾಮ ಎಲ್ಲ ಮಾಡಿದ್ಮೇಲೆ ಇವ್ರು ಇಲ್ಲಿ ಇರ್ತಾರೋ ಇರಲ್ವ ಅಂತ ಅವ್ರಿಗೆ ಡೌಟ್ ಆಗುತ್ತೆ. ಹಾಗಾಗಿ ಮತ್ತೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಏಜೆಂಟ್ ಥ್ರೂ ಬನ್ನಿ ಅಂತ ಹೇಳ್ತಾರೆ. ಆವಾಗ ಮತ್ತೆ ನೀವು ಏಜೆಂಟ್ಗೆ ಹೋಗಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಮತ್ತೆ ಅಮೌಂಟು, ಟೈಮು ಎರಡನ್ನೂ ವೇಸ್ಟ್ ಮಾಡಿದಾಗುತ್ತೆ. ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ಹೇಗೂ ವಿಸಿಟಿಂಗ್ ವೀಸಾದ ಮೇಲೆ ಬಂದಿರ್ತೀರ, ಜಾಬ್ ಇರೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ನೀವು ಇಲ್ಲಿ ಜಾಬ್ ಸರ್ಚ್ ಮಾಡೋಕ್ಕೆ ಹೋದಾಗ ಅವ್ರು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ. ತುಂಬ ಕಡಿಮೆ ಸ್ಯಾಲ್ರಿ ಕೇಳ್ತಾರೆ ನಿಮ್ಮ ಹತ್ರ. ಆ್ಯಕ್ಚುಲ್ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಆದರೆ ಅವ್ರು ನಿಮ್ಮ ಹತ್ರ ತುಂಬ ಡಿಸ್ಕೌಂಟ್ ಮಾಡ್ತಾರೆ, ಮೀನ್ಸ್ ಕಡಿಮೆ ಮಾತಾಡ್ತಾರೆ. ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಬರ್ಬೋದು, ಇಲ್ಲಾಂದರೆ ಬೇಡ ಅಂತಲೇ ಹೇಳ್ತಾರೆ. ಆವಾಗ ನಿಮಗೆ ಈ ಕಡೆ ಬಿಡೋದಕ್ಕೂ ಆಗೋದಿಲ್ಲ ಇರೋ ಆಫರ್ನ. ಇಲ್ಲ ಬಿಟ್ಬಿಟ್ಟು ಬೇರೆ ಸರ್ಚ್ ಮಾಡೋಕ್ಕೂ ಆಗೋದಿಲ್ಲ. ಸರ್ಚ್ ಮಾಡಿ ಸಾಕಾಗಿರ್ತೀರ. ಆ ಟೈಮಲ್ಲಿ ನೀವು ಕಡಿಮೆ ಸ್ಯಾಲ್ರಿ ಕೂಡ ಒಪ್ಕೋಬೇಕಾಗುತ್ತೆ ಅಲ್ವಾ. ಇದೆಲ್ಲ ಇರುತ್ತೆ. ಇದೆಲ್ಲದಕ್ಕಿಂತ ಬೆಟರ್ ಅಂದರೆ ನೀವು ಅಲ್ಲಿನೇ ಎಲ್ಲ ಸರ್ಚ್ ಮಾಡಿಕೊಂಡು, ಅಂದರೆ ಏಜೆಂಟ್ರು ಇಲ್ಲ ನಿಮ್ಗೆ ಗೊತ್ತಿರೋರ ಮೂಲಕ ತಿಳ್ಕೊಂಡು, ಇಲ್ಲಿ ಯಾರಾದರೂ ನಿಮ್ಗೆ ಕೆಲಸ ಮಾಡೋರು ಗೊತ್ತಿದ್ದರೆ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬರೋದು ತುಂಬ ಬೆಟರ್ ಅಂತ ನನ್ನ ಅನುಭವ. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಹೆಲ್ತ್ ಕೇರ್ ವರ್ಕರ್ಸ್ಗೆಲ್ಲ ಸುಮಾರು ವೇಕೆನ್ಸೀಸ್ ಇದೆ, ಅದ್ರ ಬಗ್ಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ಬಂದು ಸ್ಟಾಫ್ ನರ್ಸಸ್ ವೇಕೆನ್ಸೀಸ್ ಇದೆ, ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸು, ಮತ್ತು OT ಟೆಕ್ನಿಷಿಯನ್ಸು, ಅನಸ್ತೇಷಿಯಾ ಟೆಕ್ನಿಷಿಯನ್ಸು, ಮತ್ತು ಡೆಂಟಲ್ ಟೆಕ್ನಿಷಿಯನ್ಸು, ಮತ್ತು ಫ್ಲೆಬೋಟಮಿಸ್ಟು, ಲ್ಯಾಬ್ ಟೆಕ್ನಿಷಿಯನ್ಸು, ಹೀಗೆ ಸುಮಾರು ಥರದ ವೇಕೆನ್ಸೀಸ್ ಇದೆ. ಈವನ್ ಫಿಸಿಯೋಥೆರಪಿಸ್ಟ್ ಕೂಡ ವೇಕೆನ್ಸೀಸ್ ಇದೆ. ಮೋರ್ ಡೀಟೇಲ್ಸ್ಗಾಗಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ಕಾಮೆಂಟ್ ಮಾಡಿ ಮತ್ತು DM ಮಾಡಿ. ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಜಾಬ್ ವೇಕೆನ್ಸೀಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇರೋರು DM ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ಗೆ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ITI ಮತ್ತು ಡಿಪ್ಲೊಮಾ ಆದವ್ರಿಗೆ, ಮತ್ತು ಪೇಂಟರ್ಸ್ಗೆ, ಕಾರ್ಪೆಂಟರ್ಸ್ಗೆ, ಮತ್ತು ಸಿವಿಲ್ ವರ್ಕು ಯಾವುದೇ ಇರಲಿ ಎಲ್ಲನೂ ವೇಕೆನ್ಸೀಸ್ ಇದೆ. ವೆಲ್ಡರ್ಸ್ಗಿದೆ, ITI ವೆಲ್ಡರ್ಸು, ಇವರಿಗೆಲ್ಲ ಎಕ್ಸ್ಪೀರಿಯೆನ್ಸು ಇದ್ದರೆ ತುಂಬ ಒಳ್ಳೆಯದು. ಇವರಿಗೆಲ್ಲ ಕೂಡ ಓಪನಿಂಗ್ಸ್ ಇದೆ. AC ಟೆಕ್ನಿಷಿಯನ್ಸು, ITI ಟೆಕ್ನಿಷಿಯನ್ಸು, ಮೇಂಟೆನೆನ್ಸು, ಸುಮಾರು ಥರದ ವೇಕೆನ್ಸೀಸ್ ಇದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಗಲ್ಫಲ್ಲಿ ಯಾವುದೇ ವೇಕೆನ್ಸೀಸ್ ಇದ್ದರೂ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇದರಿಂದ ನಿಮಗೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಯಾರಾದರೂ ಗಲ್ಫಲ್ಲಿ ಬರಬೇಕು ಅಂದ್ಕೊಂಡಿದ್ರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.